ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PG5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ಸಾಮಾನ್ಯ ಸಭೆ. ನೀರು ಸರಬರಾಜಿನಲ್ಲಿ ತಾಂತ್ರಿಕ ತೊಂದರೆ ನಿವಾರಿಸಿ ಅನಧಿಕೃತ ನೀರು ಬಳಕೆಗೆ ಕಡಿವಾಣ ಹಾಕಲು DC ಸೂಚನೆ. ಆಗಸ್ಟ್ 18ರಂದು ಸಂಘರ್ಷದ ಹಾದಿಯಲ್ಲಿ ಕೃತಿ ಲೋಕಾರ್ಪಣೆ. ಬೇವಿನ ಬೆಂಚಿ. RH ಕ್ಯಾಂಪ್ 1 ಗ್ರಾಮ ಪಂಚಾಯತ್ನಲ್ಲಿ ಬೋಗಸ್ ಬಿಲ್ ಸೃಷ್ಟಿ. ವಾರದೊಳಗೆ ತನಿಖೆ ಮುಂದಾಗದಿದ್ದರೆ ಪಂಚಾಯತ್ಗೆ ಬೀಗ. ಎಂ ರಹಮತ್ ಪಾಷಾ. ಆಗಸ್ಟ್ 18ರಂದು ಆವಪದಿಂದ ಪ್ರತಿಭಾ ಪುರಸ್ಕಾರ. ವೆಂಕಟೇಶ್ ಆಲೂರು. ಮಸ್ಕಿ ತಹಸೀಲ್ದಾರ್ ಅಮಾನತಿಗೆ ಒತ್ತಾಯ. ಮತ್ತು ಆಟೋ 2 ದ್ವಿಚಕ್ರ ವಾಹನ ಕಳ್ಳತನ, ಆರೋಪಿ ಬಂಧನ. ವಾರ್ತೆಗಳ ವಿವರ. ನಗರಕ್ಕೆ ಕೃಷ್ಣಾ ನದಿಯಿಂದ ನೀರು ಸರಬರಾಜು ಮಾಡಲು ತಾಂತ್ರಿಕ ಸಮಸ್ಯೆ ನಿವಾರಿಸಿ ರೈಸಿಂಗ್ ಮುಖ್ಯ ಲೈನ್ ಮೂಲಕ ನಗರಕ್ಕೆ ನೀರು ಸರಬರಾಜು ಮಾಡಿ ಎಲ್ಲ ಟ್ಯಾಂಕ್ ತುಂಬಿಸಲು ನಗರಸಭೆಗೆ ಇಂಜಿನಿಯರ್ಗಳಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸೂಚನೆ ನೀಡಿದರು. ನಗರಕ್ಕೆ ಕೃಷ್ಣಾ ನದಿಯಿಂದ ನೀರು ಸರಬರಾಜು ಮಾಡಲು ತಾಂತ್ರಿಕ ಸಮಸ್ಯೆ ನಿವಾರಿಸಿ ರೈಸಿಂಗ್ ಮುಖ್ಯ ಲೈನ್ ಮೂಲಕ ನಗರಕ್ಕೆ ನೀರು ಸರಬರಾಜು ಮಾಡಿ ಎಲ್ಲ ಟ್ಯಾಂಕ್ ತುಂಬಿಸಲು ನಗರಸಭೆಗೆ ಇಂಜಿನಿಯರ್ಗಳಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಸೂಚನೆ ನೀಡಿದರು. ನಗರದ ನಗರಸಭೆ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷ್ಣಾ ನದಿ ನೀರು ಅವಲಂಬಿತ ನಗರದ ಕೆಲ ವಾರ್ಡುಗಳಿಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿ ಜನರಿಗೆ ತೊಂದರೆಯಾಗಿದೆ. ತೊಂದರೆ ನಿವಾರಣೆಗೆ ಕೃಷ್ಣಾ ನದಿಯಿಂದ ಬರುವ ರೈಸಿಂಗ್ ಮುಖ್ಯ ಲೈನಿಗೆ ಇರುವ ಇಂಡಸ್ಟ್ರೀಸ್ ಮತ್ತು ಕೆಲ ಗ್ರಾಮಗಳಿಗೆ ಸಂಪರ್ಕ ನೀಡಿದೆ. ಇಂಡಸ್ಟ್ರಿಗಳಿಗೆ ನೀರು ಸರಬರಾಜು ನಿಲ್ಲಿಸಿ ನಗರಕ್ಕೆ ಸರಬರಾಜು ಮಾಡಿ ಟ್ಯಾಂಕ್ಗಳು ತುಂಬಿದ ನಂತರ ಇಂಡಸ್ಟ್ರೀಸ್ಗಳಿಗೆ ನೀರು ಸರಬರಾಜು ಮಾಡಬೇಕು ಎಂದರು. ಅನಧಿಕೃತವಾಗಿ ಇಂಡಸ್ಟ್ರೀಸ್ಗಳಿಗೆ ನೀಡಿದ ಪೈಪ್ಲೈನ್ ಸಂಪರ್ಕ ಕಡಿತಗೊಳಿಸಬೇಕು ಹಾಗೂ ಕೆಲವು ಕಡೆ ನೀರು ಸೋರಿಕೆಯಿಂದಾಗಿ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಸೋರಿಕೆ ತಡೆಯಲು ಅಧಿಕಾರಿಗಳ ಪರ್ಯಾಯ ಕಂಡುಕೊಳ್ಳಲು ಸೂಚಿಸಿದರು. ಅವರು ಅನಧಿಕೃತ ಹಾಗೂ ನೀರು ಸೋರಿಕೆ ಸ್ಥಳ ಪರಿಶೀಲನೆ ಮಾಡಲು ಹೇಳಿದರು. ನೀರಿನ ಲಭ್ಯತೆ ಇದ್ದರೂ ತಾಂತ್ರಿಕ ಸಮಸ್ಯೆಯಿಂದಾಗಿ ನೀರು ಸರಬರಾಜು ಮಾಡಲು ಆಗುತ್ತಿಲ್ಲ. ತಾಂತ್ರಿಕ ಸಮಸ್ಯೆ ನಿವಾರಣೆಯಾದಲ್ಲಿ ನೀರು ನಗರಕ್ಕೆ ಸರಬರಾಜು ಮಾಡಬಹುದಾಗಿದೆ. ಅಧಿಕಾರಿಗಳು ಇರುವ ಸಮರ್ಪಕ ಮಾಹಿತಿ ನೀಡಿದಲ್ಲಿ ಸಮಸ್ಯೆಗೆ ಮುಕ್ತಿ ಕಾಣಬಹುದಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ನೀರು ನಿರ್ವಹಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ತಾಂತ್ರಿಕ ಸಮಸ್ಯೆ ಹೇಳುತ್ತಿಲ್ಲ. ಕೃಷ್ಣಾ ನದಿಯಿಂದ ರೈಸಿಂಗ್ ಪೈಪ್ಲೈನ್ಗೆ ಅಳವಡಿಸಿರುವ ಇಂಡಸ್ಟ್ರೀಸ್ಗಳ ಸಂಪರ್ಕದಿಂದ ನಗರಕ್ಕೆ ನೀರು ಸರಬರಾಜು ಆಗುತ್ತಿಲ್ಲ. ಮೊದಲು ನಗರಕ್ಕೆ ಆದ್ಯತೆ ನೀಡಿ ನಗರದ ಎಲ್ಲಾ ಟ್ಯಾಂಕ್ ತುಂಬಿದ ಮೇಲೆ ಇಂಡಸ್ಟ್ರೀಸ್ಗಳಿಗೆ ನೀರು ಒದಗಿಸಲು ತಿಳಿಸಿದರು. 3 ರಿಂದ 5 ಜನ ಹಿರಿಯ ಸದಸ್ಯರ ಕಮಿಟಿ ಮಾಡಿ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆ ನಿವಾರಣೆ ಮೂಲಕ ನೀರು ಸರಬರಾಜು ಮಾಡಬಹುದು ಎಂದರು. ನೀರಿನ ನಿರ್ವಹಣೆ ಸಮರ್ಪಕವಾಗಿ ಮಾಹಿತಿ ನೀಡಿದಲ್ಲಿ ಸದಸ್ಯರು ಅದಕ್ಕೆ ಪರ್ಯಾಯ ಕಂಡುಕೊಳ್ಳಲು ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತದೆ. ಮಾಹಿತಿ ನೀಡದೇ ಇದ್ದಲ್ಲಿ ಮತ್ತಷ್ಟು ಸಮಸ್ಯೆ
ಬಿಗಡಾಗುತ್ತದೆ ಎಂದು ತಿಳಿಸಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಹಿಂದಿನ ಅವಧಿಯಲ್ಲಿ ನಗರಕ್ಕೆ ಪ್ರತಿದಿನ 2 ಬಾರಿ ನೀರು ಸರಬರಾಜು ಆಗುತ್ತಿತ್ತು. ಕಾಲಕ್ರಮೇಣವಾಗಿ ದಿನಕ್ಕೊಂದು ಬಾರಿ, 2 ಹಾಗೂ 3 ದಿನಕ್ಕೊಂದು ಬಾರಿ ಕುಡಿಯುವ ನೀರು ಸರಬರಾಜು ಮಾಡುವ ಪರಿಸ್ಥಿತಿ ನಾವೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ತಾಂತ್ರಿಕ ಸಮಸ್ಯೆ, ತೊಂದರೆಯಿಂದಾಗಿದೆ ಎಂದರು. ರಾಂಪುರ ಕೆರೆಯಿಂದ 1 ರಿಂದ 11ನೇ ವಾರ್ಡ್ಗೆ ನೀರು ಸರಬರಾಜು, ಉಳಿದ ವಾರ್ಡುಗಳಿಗೆ ಕೃಷ್ಣಾ ನದಿಯಿಂದ ಸರಬರಾಜು ಆಗುತ್ತದೆ. ರಾಂಪುರ ಕೆರೆಯಲ್ಲಿ ನೀರಿದ್ದು ವ್ಯರ್ಥವಾಗಿ ಹೆಚ್ಚು ಬಳಕೆ ಮಾಡಿದ್ದರಿಂದ ದಿನಕ್ಕೊಂದು ಬಾರಿ ಮಾಡಲಾಗಿದೆ. ಇದೀಗ ಅದನ್ನೇ ಮುಂದುವರಿಸಿದ್ದಾರೆ ಎಂದರು. ಸದಸ್ಯ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ವಾರ್ಡುಗಳಿಗೆ ಹಿಂದೆ ನಿಗದಿತ ಪ್ರಮಾಣದಲ್ಲಿ ನೀರನ್ನು ಟ್ಯಾಂಕ್ಗೆ ತುಂಬಿಸಿ ಸರಬರಾಜು ಆಗುತ್ತಿತ್ತು. ಇದೀಗ ಟ್ಯಾಂಕ್ಗಳಿಗೆ ನೀರು ತುಂಬಿಸಲು ಆಗುತ್ತಿಲ್ಲ. ಕೆಳಭಾಗದಲ್ಲಿನ ನೀರಿನ ಒತ್ತಡ ಹೆಚ್ಚಿದ್ದರೆ ಮಾತ್ರ ಮೇಲಕ್ಕೆ ನೀರು ಹೋಗಲು ಸಾಧ್ಯ. ಕೆಳಗಡೆ ನೀರಿನ ರಭಸ ಕಡಿಮೆ ಇದೆ ಎಂದರು. ನಗರಸಭೆ ಸದಸ್ಯ ನರಸರೆಡ್ಡಿ ಮಾತನಾಡಿ, ಇಂಡಸ್ಟ್ರೀಸ್ಗಳಿಗೆ ಮುಖ್ಯ ಪೈಪ್ಲೈನ್ ಸಂಪರ್ಕದಿಂದ ಅನಧಿಕೃತವಾಗಿ ನೀಡಿದ್ದರಿಂದ ನಗರಕ್ಕೆ ನೀರು ಸರಬರಾಜಿನಲ್ಲಿ ತೊಂದರೆಯಾಗಿದೆ. ಅನಧಿಕೃತ ಸಂಪರ್ಕ ಕಡಿತಗೊಳಿಸಬೇಕು. ಸೋರಿಕೆ ನೀರನ್ನು ತಡೆದರೆ ಮಾತ್ರ ನೀರು ಒದಗಿಸಲು ಸಾಧ್ಯ ಎಂದರು. ನಗರಸಭೆ ಸದಸ್ಯ ನಾಗರಾಜ್ ಮಾತನಾಡಿ, ನಗರದ ದೇವಿನಗರ ಸೇರಿ ಈ ಭಾಗದಲ್ಲಿ ಕೊನೆ ವಾರ್ಡ್ ಮತ್ತು ಬಡಾವಣೆಯಾಗಿದೆ. ಕೊನೆ ಭಾಗಕ್ಕೆ ನೀರು ಬರುತ್ತಿಲ್ಲ ಎಂದರು. ನಾವು ಪ್ರತಿದಿನ ಕೊಡಕ್ಕಾಗ್ತಾ ಇಲ್ಲ, ಅಥವಾ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇ ಯಾಕೆ ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವರು ಹೇಳಿ, ಇಂಜಿನಿಯರ್ ಹೇಳಿ. ಕೃಷ್ಣಾ ನದಿಯಿಂದ ಬರ್ತಾ ಇದೆ ಸರ್. ಆದ್ರೆ ಏನಾಗಿದೆ ಸರ್, ನಮ್ಮ ಜಾಕ್ವಾಲ್ ಲೈನ್ ಇಂದ ನಮಗೆ 800 ಲೈನ್ ಇಂದ ಬರ್ತಾ ಇದೆ. ಬಟ್ ನಾವು ಅನ್ಕೊಂಡಂತೆ ಅದು 40 MLD ಶಿಫ್ಟ್ ಮಾಡ್ತಾ ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ನಮ್ದು ಇರೋ ಮೋಟರ್ದು ಇವು ಆಲ್ರೆಡಿ 5 years ಆಗಿದೆ ಸರ್. ಆದ್ರಿಂದ ನಾವು KKD ಬಿಸ್ನೆಸ್ಸಲ್ಲೂ ಹೊಸದಾದ ಒಂದು ಮೋಟರ್ ಪರ್ಚೇಸ್ಗೆ ಇಟ್ಕೊಂಡಿದ್ದೀವಿ ಸರ್ ಈಗ ಆಲ್ರೆಡಿ ಸ್ಟ್ಯಾಂಡ್ ಬೈ. ಅದಾದ್ಮೇಲೆ ಸರ್ ಇಲ್ಲಿ ಫಿಲ್ಟ್ರೇಷನ್ ಯೂನಿಟ್ಗೂ ಆಲ್ರೆಡಿ 5 years ದಾಟಿದೆ ಸರ್. ಫಿಲ್ಟ್ರೇಷನ್ ಯೂನಿಟ್ನಲ್ಲಿ ಸ್ಯಾಂಡ್ ಅದು ರಿಪ್ಲೇಸಿಗೆ ಮೊನ್ನೆ ನೀವು ಬಂದಾಗೂ ನಾವು ತೋರಿಸಿದ್ದೀವಲ್ಲ, ಅದು ಚೇಂಜಸ್ ಮಾಡ್ಕೊತಾ ಇದೆ ಸರ್. ಈಗ ಇದರಲ್ಲಿ ಗ್ರ್ಯಾಂಟ್ನಲ್ಲಿ ಅಮೌಂಟ್ ಇಟ್ಕೊಂಡು ಅಲ್ಲಿಂದ ನಾವು ಪಂಪ್ ಮಾಡಬೇಕಾದಾಗ ನಮ್ಮಲ್ಲಿ 2 ಲೈನ್ ಇದೆ ಸರ್. ನಿಮಗೆ ಎಕ್ಸ್ಪ್ಲೈನ್ ಮಾಡಿದಂತೆ 600 ಅಂತ ಇದೆ ಸರ್, 800 ಲೈನ್ ಇದೆ ಸರ್. ಈಗ ಕಂಪ್ಲೀಟ್ ಆಗಿ ನಾವು 800 ಪಂಪ್ ಮಾಡಿದ್ರೆ ಮಾತ್ರ ನಮಗೆ ಪ್ರೆಜರ್ಲಿಂದ ನೀರು ಬಂದು ಇಲ್ಲಿಂದ 2 ಮೋಟರ್ ಆನ್ ಮಾಡೋದು ಆಗುತ್ತೆ ಸರ್. ಇವರು ಡಿಸೈನ್ ಪ್ರಕಾರ KWS and TODFC ಡಿಸೈನ್ ಪ್ರಕಾರ ಕಂಟಿನ್ಯೂಸ್ ಆಗಿ 2 ಮೋಟರ್ ಸರ್, 400 ಮತ್ತೆ 250 HP 2 ಮೋಟರ್ ಕಂಟಿನ್ಯೂಸ್ ಆಗಿ ರನ್ ಆದಾಗ ಮಾತ್ರ ನಾವು ಎಲ್ಲಾ ಟ್ಯಾಂಕ್ಗಳನ್ನ ಫುಲ್ ಮಾಡೋದಕ್ಕೆ ಆಗತ್ತೆ ಸರ್. ನಡುಕ್ಕೆ ಈ 600 ಲೈನ್ ಇನ್ನೂ ಕನೆಕ್ಷನ್ ಇರೋದ್ರಿಂದ ನಮಗೆ ಕಂಟಿನ್ಯೂಸ್ ಆಗಿ ಒಂದು ಮೋಟರ್ ರನ್ ಆದರೆ ಇನ್ನೊಂದು ಮೋಟರ್ ರನ್ ಆಗಲ್ಲ ಸರ್. 400 HP ರನ್ ಆದರೆ 250 ರನ್ ಆಗಲ್ಲ ಸರ್. 250 HP ರನ್ ಆದರೆ 400 ರನ್ ಆಗಲ್ಲ. ಇದು ಈಗ ಕಂಟಿನ್ಯೂಸ್ ಆಗಿ ಫಿಲ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಎಲ್ಲ ಕನೆಕ್ಷನ್ಗಳು ಟ್ಯಾಂಕ್ಲಿಂದಾನೇ ಬಂದು ನೀರು ಸಪ್ಲೈ ಕೊಟ್ಟರೆ, ಹೌಸಿಂಗ್ ಕನೆಕ್ಷನ್ಗೆ ಟ್ಯಾಂಕ್ಲಿಂದಾನೇ ಸಪ್ಲೈ ಕೊಟ್ಟರೆ ಮಾತ್ರ ನಾವು ಟ್ಯಾಂಕ್ಗಳನ್ನು ಪ್ರತಿ ಸರಿ ನಾವು ಏನು ಫಿಲ್ಲಿಂಗ್ ಮಾಡ್ಕೊತೀವಿ ಸರ್, ಟ್ಯಾಂಕ್ಗಳಿಗೆ ಫಿಲ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಲೈನ್ಗಳು ಬೈಪಾಸ್ ಅಂತೇಳಿ ಮೇನ್ ಕನೆಕ್ಷನ್ ಲೈನ್ಗೆ ಇದೆ ಸರ್. ಆ ವಾಲ್ಗಳನ್ನ ಆಪ್ರೇಟ್ ಮಾಡೋದು ಅರ್ಧ ವಾಲ್ ಆಪ್ರೇಟ್ ಮಾಡ್ತಾರೆ, ಅರ್ಧ ಹಂಗೆ ಇಟ್ಟಿರ್ತಾರೆ ಸರ್. ತಗೊಂಡವರೇ ತಗೊಂತಾ ಇದ್ದಾರೆ ಸರ್. ಒಂದೊಂದು ಮನೆಯಲ್ಲಿ 2 ಕನೆಕ್ಷನ್ ಇದೆ ಸರ್. ಹೆಂಗಂದ್ರೆ ಟ್ಯಾಂಕ್ಲಿಂದನೂ ಇದೆ ಸರ್, ಇನ್ನೊಂದು ಬೈಪಾಸ್ ಕನೆಕ್ಷನ್ಸ್ ಇದಾವೆ ಸರ್. 5 ವಾರ್ಡಿಗೆ ಮಾತ್ರ ಅವರು ಡಿಸ್ಕನೆಕ್ಟ್ ಮಾಡಿದ್ದಾರೆ ಸರ್. 2 ಝೋನ್ ಹಾಕಿ ಅದು ಏನ್ ಮಾಡಿದ್ದಾರೆ ಸರ್, 2 ಝೋನ್ ಹಾಕಿ ಡಿಫೈನ್ ಮಾಡಿದ್ದಾರೆ. ಈ ಕಡೆಯಿಂದ 2 ಪಂಪ್ ರನ್ ಮಾಡಿ ಪಂಪ್ ಮಾಡ್ಲಿಕ್ಕೆ ವಾಟರ್ ಅವೈಲಬಿಲಿಟಿ ಇದೆನಾ ಇಲ್ಲ ಅಲ್ಲಿ? ಅಷ್ಟು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಿಮಗೆ ಕೆಪಾಸಿಟಿ ಚಿಕ್ಸ್ಪೂರಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೆ ಈ IPD ಇದೆನಾ ಇಲ್ಲ? ನೀವು 40 MLD ಪಂಪ್ ಮಾಡ್ತಾ ಇದ್ದೀರಾ ಈಗ? ಇಲ್ಲ ಸರ್, ಅದ್ರ ಸಲಾಗೆ ಕಿಲೋಮೀಟರ್ಗಳನ್ನ ಇದು ಮಾಡ್ಕೊಳ್ತಾ ಇದ್ದೀವಿ. ಈಗ ಎಷ್ಟು ದಿನದಿಂದ ಒಂದೇ ಮೋಟರ್ ಆಲ್ಟರ್ನೇಟಿವ್ ರನ್ ಮಾಡ್ತಾ ಇದ್ದೀರಿ? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? 250 ಹಾಕಿದಾಗಿಂದ ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಇದ್ದೀವಿ. ಈಗ ಒಂದ್ಸಲ 250 ಮಾಡ್ತೀರಿ, ಒಂದ್ಸಲ 400 8 hours 250 ಮಾಡಿದ್ರೆ ಸರ್, 8 hours 400. ಮತ್ತೆ ನಿಮ್ಗೆ ರಿಕ್ವೈರ್ಡ್ ವಾಟರ್ ಕ್ವಾಂಟಮ್ ಆಫ್ ವಾಟರ್ ಹೆಂಗ್ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಹೆಂಗೆ ಟ್ಯಾಂಕ್ಸ್ ತುಂಬ್ತೀರಿ? ಅದು ನೈಟ್ ಟೈಮ್ ಆದ್ರೆ ನಮಗೆ ಈಗ ನೀರಿದೆ, ಪಂಪ್ಸ್ ಇದೆ, ನೆಟ್ವರ್ಕ್ ಇದೆ. ನಾವು ಡೈಲಿ ನೀರು ಕೊಡಕ್ ಆಗ್ತಿಲ್ಲ ಅಂತಂದ್ರೆ ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ನಿಮ್ಗೆ ಇಂಜಿನಿಯರ್ಗೆ ಗೊತ್ತಿರಬೇಕು. ಇಂಜಿನಿಯರ್ಸ್ ಕರೆಕ್ಟ್ ಮಾಹಿತಿ ಸಭೆಗೆ ಕೊಡಬೇಕು. ನೀವು ನಮ್ಮ ವಾರ್ಡ್ ನಂಬರ್ 24 ಶ್ರೀನಿವಾಸ್ ರೆಡ್ಡಿ ಅಂತ ಕೊಡ್ತೀನಿ. ನನ್ನ ವಾರ್ಡ್ ಟ್ಯಾಂಕ್ ವಾಟರ್ ಟ್ಯಾಂಕ್
ನನ್ನ ವಾರ್ಡಿಗೆ ಬಂದು 4 ಪ್ಯಾಕಿಗೆ ಬಂದು 4 ವಾರ್ಡಿಗೆ ಸಪ್ಲೈ ಮಾಡಿ 4 ವಾರ್ಡ್ ಸಪ್ಲೈ ಮಾಡಿದರೆ ಅದು ಬಂದು ಕೆಪಾಸಿಟಿ 10 ಲ್ಯಾಕ್ಸ್ ಇದೆ. ನಮಗೆ ಆ ಥರ ಇದು ಮಾಡಿದರೆ 33 ಲ್ಯಾಕ್ಸ್ ಬೇಕು ಪರ್ ಡೇ. ಆಲ್ಟರ್ನೇಟ್ ಆಗಲಿ ಅವರೇಜ್ ಆಗಲಿ 33 ಲ್ಯಾಕ್ಸ್ ಕೆಪಾಸಿಟಿ 3,500 ಹೌಸಸ್ಗೆ ಸಪ್ಲೈ ಮಾಡಬೇಕಂದ್ರೆ ಪಡೆದು 750 ಲೀಟರ್ಸ್ ಪ್ರಕಾರ 3,500 ಇದಕ್ಕೆ 33 ಲ್ಯಾಕ್ಸ್ ಬೇಕು. ನಮ್ಮ ಕೆಪಾಸಿಟಿ ಇರೋದು 10 ಲ್ಯಾಕ್ಸ್. ಆದರೆ ಅಲ್ಲಿ ಏನಾಯ್ತು ಸರ್, ಮುನ್ಸಿಪಾಲ್ಟಿಯಲ್ಲಿ ಡಿಸಿಷನ್ ತೊಗೊಳ್ತೀವಿ ಏನಂತ ಟ್ಯಾಂಕಿಂದ ಬರಲಿ ಎಲ್ಲರಿಗೂ ಓಲ್ಡ್ ಕನೆಕ್ಷನ್ಸ್ ಯಾರ್ಯಾರು ಡಿಲೇ ಅದು ಕಟ್ ಮಾಡಲ್ಲ. ನಾನು ಯಾರ ಬಗ್ಗೆ ಹೇಳೋಕೆ ಹೋಗಿಲ್ಲ ಸರ್. ನಾನು ವಾಲೆಂಟ್ರಿ ಏನು ಹೇಳಿದ್ರು, ನಮ್ಮ ಡಿಸಿಷನ್ ಏನಾಯಿತು ಅದೇ ಪ್ರಕಾರ ನಮ್ಮ ಹತ್ರ ಮೀಟರ್ ಈಗ ಅಳವಡಿಸಿದ್ರು ನಾಳ, ಅದ್ರ ಪ್ರಕಾರ ಎಲ್ಲ ನಾಳ ಕಟ್ ಮಾಡಿ ಅದ್ರದ್ದು ಒಂದೇ ತೋರಿಸ್ತೀನಿ. ನಾನು ಆಗೋ ಬಾಕಿ ಎಲ್ಲ ಒಂದು ಮನೆಗೆ 3 ಕನೆಕ್ಷನ್ ಇದೆ. ಈಗ ಅವ್ರು ಏನು ಹೇಳ್ತಾರಲ್ಲ ಸರ್, ಅದರಲ್ಲಿ ರೈಸಿಂಗ್ ಲೈನ್ ಬರುತ್ತೆ, ಮೀಟರ್ ಬಾಯ್ ಬರುತ್ತೆ, ಹಳೆ ಕನೆಕ್ಷನ್ ಇತ್ತು ಅದನ್ನು ಬರುತ್ತೆ. ಒಂದೊಂದು ಮನೆಗೆ ಎಲ್ಲ ಪ್ರತಿ ಮನೆ ಒಂದು ಮನೆ ಅವರು ಹಿಡಿಯೋದು ಅರ್ಧ ಕ್ಲಾಸ್ ಇರ್ತಾರೆ, ಮನೆ ಫುಲ್ ಆಗ್ತದೆ. ಲಿಂಕ್ ಕೊಟ್ಟವ ಆ ಲಿಂಕ್ ನಲ್ಲಿ ನೀರು ಹೋಗಿ 100% ಆಗ್ತದೆ. ಯಾಕಂದ್ರೆ ಅಲ್ಲಿ ಸತ್ಯವಾದ ಒಂದು ವಿಷಯ ಇಲ್ಲಿ ಎಲ್ಲಾ ಸದಸ್ಯರಿಗೆ ಒಂದೇ ಗಮನಕ್ಕೆ ತಿಳಿಸ್ಪಡಿಸೋದೇನಂದ್ರೆ ಅಲ್ಲಿ ಟೋಟಲ್ ರೇಡಿಂಗ್ ಲೈನ್ ಮೇಲೆ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಕೊಟ್ಟಾರ. ಅದು ಯಾರು ಕೇಳಿದ್ರು ಸರ್, ನಮ್ಗೆ ಇಲ್ಲಿ 6 ತಿಂಗಳು ಒಂದು ವರ್ಷದಾಗ 6 ತಿಂಗಳು ಮಾತ್ರ ನೀರು ಕೊಡ್ತಾರೆ ಇಲ್ಲಿ ನಗರದ ವಾಸ್ತವ ವಾರ್ಡ್ಗಳಿಗೆ. ಆದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸತತವಾಗಿ ನೀರು 24 ತಾಸು ಕೊಡ್ತಾರೆ. ಅದು ರಾ ವಾಟರ್ ಅಲ್ಲ, ಅದು ಫಿಲ್ಟರ್ ವಾಟರ್ ಶುದ್ಧವಾದ ನೀರು ಕೊಡ್ತಾರೆ ಸರ್. ಅದ್ರ ಬಗ್ಗೆ ಇವತ್ತು ಅಧಿಕಾರಿಗಳಾಗ್ಲಿ ತಾವಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್. ಇನ್ನೊಂದು ವಿಷಯ ಏನಂದ್ರೆ 600 ಮತ್ತು 800 ಎರಡು ಹೋದವು ಸರ್. ಸತತವಾಗಿ 24 ತಾಸು ನೀರಲ್ಲಿ ಹೋಗತ್ತವ. ಅದ್ರ ಬಗ್ಗೆ ನಮ್ಮವ್ರು ಯಾವಾಗ ತಗೋದಿಲ್ಲ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ನೀರು ಕೊಟ್ಟಾರ ಸರ್. ಅವ್ರಿಗೆ NML ಅಂತ ಹೇಳ್ತಾರ 24 ತಾಸು ನೀರು. ಸುರಾಮ, ಶಿಲ್ಪ, ಇನ್ನೊಂದು ಟೋಟಲ್ 18-24 ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಸತತವಾಗಿ 24 ತಾಸು ನೀರು ಕೊಡ್ತಾರೆ ಸರ್. ಅದು ನಾನು ಸಮ್ಮುಖವಾಗಿ ನಿಂತು ಅಲ್ಲಿ ನಾನು ನೋಡಿ ಸರ್, ಖುದ್ದಾಗಿ ನೋಡಿನಿ. ಎಷ್ಟೋ ಬಾರಿ ಮೀಟಿಂಗ್ ನಲ್ಲಿ ನಾನು ಇದು ರೇಸ್ ಮಾಡಿದ್ರೆ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಸರ್. ಆ ಭಾಗದ ಸದಸ್ಯರು ಸರ್ ನಾನು ಅಲ್ಲಿ ಎಷ್ಟೋ ಬಾರಿ ಹೇಳಿದ್ರೆ ಯಾರು ಕಿವಿಗೊಂಡು ಎಲ್ಲ ದೊಡ್ಡ ವಿಷಯ ಸರ್. ಈಗ ನಾವು ಈಗಾಗಲೇ 4 ವರ್ಷ ಆಯ್ತು ಸರ್ ಅವ್ರಿಗೆ. ಈ 4 ವರ್ಷದಲ್ಲಿ ಆಲ್ಮೋಸ್ಟ್ ಆಗ್ತಕ್ಕಂಥ ಆಡಳಿತಾಧಿಕಾರಿನೇ ಅಧ್ಯಕ್ಷರಿದ್ದಾರೆ ಸರ್. ಏನ ಸರ್, ನಮ್ಗೆ ಆನ್ಯುವಲ್ ಮೇಂಟೆನೆನ್ಸ್ ಪೈಪು ವಾಲ್ಗಳು ಇದುವರೆಗೆ ನಾವು ನಗರಸಭೆ ಸದಸ್ಯರೇ ಆಗ್ತಕ್ಕಂಥ ಪರಿಸ್ಥಿತಿ ಒಂದು ಇದುವರೆಗೆ ಆನ್ಯುವಲ್ ಟೆಂಡರ್ ಆಗಿಲ್ಲ ಸರ್. ನಾವು ವಾಲ್ ಬೇಕು, ಒಂದು ಪೈಪ್ ಬೇಕು, ಒಂದು 10 ಫೀಟ್ 20 ಫೀಟ್ ಪೈಪ್ ಬೇಕಪ್ಪ ಅಂದ್ರೆ ನಮ್ಮವ್ರು ಯಾರು ಕೊಡೋದಿಲ್ಲ ಸರ್. ನಮ್ ಜೈ ಕೇಳಿದ್ರೆ ಜೈ ಇಲ್ಲರಿ ಅವ್ರು ಟೆಂಡರ್ ಆಗಿಲ್ಲ ಅಂತ, ಇಲ್ಲ ನಮ್ಮ ಯಾರ ವಾಲ್ ಫಿಟ್ರು ಯಾರಿಗೆ ಕೇಳಿದಿಲ್ಲ ಸರ್. ಪ್ರತಿಯೊಂದು ನಾವು ನಮ್ಮ ರೈತರು ಜಿಲ್ಲಾಧಿಕಾರಿ ಪದೇ ಪದೇ ಬರ್ತಾರ ಹೋಗ್ತಾರ. ಏನು ನಮ್ಮ ಸಾರ್ವಜನಿಕ ಏನಂತ ತಗೊಳ್ಬೇಕು? ಅದೇ ವಾಸನೆ, ಅದೇ ನೀರಿನ ಸಮಸ್ಯೆ, ಎಷ್ಟು ದಿನ ಗೋಳು ಸರ್. ಕೈಲಾಗಿದ್ದ ಸರ್ ಊರಿಗೆ ಲಾಸ್ಟ್ ಬಾರ್ಡ್ರು ಸರ್. ರಾತ್ರಿ ಆದ್ರೆ ಫೋನ್ ಮಾಡ್ಬೇಕು, ರಾತ್ರಿ ಸರ್ ಒಂದೊಂದ್ಸರಿ 1-1.5 ಸರ್ ನಾವು ಲೈನ್ ಆಗಿರ್ತೀವಿ. ಅಷ್ಟು ಪ್ರಯತ್ನ ಮಾಡಿ ಸರ್ ನಾವು ನೀರು ಬರ್ತಾವ. ಯಾಕೆ ಸರ್ ನಾವು ಸ್ವಲ್ಪ ಕಾಲೇಜ್ ತಗೊಂಡು ಕಮಿಷನರ್ ಸಾಹೇಬ್ ಏನ್ ಇಂಟ್ರೆಸ್ಟ್ ಡೈರೆಕ್ಷನ್ ಕೊಡ್ತಾರೆ, ನಾನು ಸಂಪನ್ಮೂಲ ಕೊಟ್ಟಿದ್ದಾನೆ ಎಲ್ಲ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಗುರುಸಿದ್ದಯ್ಯ, ನಗರಸಭೆ ಸದಸ್ಯರಾದ ದರೂರ್ ಬಸವರಾಜ್, ಶಶಿರಾಜ್, ಪವನ್ ಕುಮಾರ್, ಹೇಮಲತಾ ಬೂದೆಪ್ಪ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬಂಡಾರಿಗಲ್ ಬಳಗದ ಸಹಯೋಗದಲ್ಲಿ ಹಿರಿಯ ಸಾಹಿತಿ ಬಾಬು ಬಂಡಾರಿಗಲ್ ಅವರ ಸಂಘರ್ಷದ ಹಾದಿಯಲ್ಲಿ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಗಸ್ಟ್ 18ರಂದು ಬೆಳಗ್ಗೆ 10:30 ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಸಾಪ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ರಾಯಚೂರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮತ್ತು ಬಂಡಾರಿಗಲ್ ಬಳಗದ ಸಹಯೋಗದಲ್ಲಿ ಹಿರಿಯ ಸಾಹಿತಿ ಬಾಬು ಬಂಡಾರಿಗಲ್ ಅವರ ಸಂಘರ್ಷದ ಹಾದಿಯಲ್ಲಿ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಗಸ್ಟ್ 18ರಂದು ಬೆಳಗ್ಗೆ 10:30ಕ್ಕೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯ ಸಾಹಿತಿ ಬಿಜಿ ಹುಲಿ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ವಹಿಸಲಿದ್ದಾರೆ. ಕೃತಿ ಕುರಿತು ಸಾಹಿತಿ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಭಗತ್ರಾಜ್ ನಿರಂಕಾರಿ, ಪ್ರಜಾಕವಿ ಸಿ ದಾನಪ್ಪ ನಿಲೋಗಲ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ರಾಮಣ್ಣ ಹವಳೆ, ಸಾಹಿತಿ ಅಯ್ಯಪ್ಪ ಹುಡ, ಪ್ರಾಧ್ಯಾಪಕ ಜೆ ಈರಣ್ಣ, ಹೋರಾಟಗಾರ
ಎಸ್ ಮಾರ್ಯಪ್ಪ ವಕೀಲ್ ಭಾಗವಹಿಸಲಿದ್ದಾರೆ ಎಂದರು. ಕಳೆದ 40 ವರ್ಷಗಳಲ್ಲಿ ದಲಿತ ಮತ್ತು ಪ್ರಗತಿಪರ ಚಳವಳಿ ಕಟ್ಟಿದವರಲ್ಲಿ ಒಬ್ಬರಾಗಿರುವ ಬಾಬು ಭಂಡಾರಿಗಲ್ ಅವರು ಈಗಾಗಲೇ ಕೃತಿಗಳನ್ನು ಹೊರತಂದಿದ್ದು, ಸಂಘರ್ಷದ ಹಾದಿಯಲ್ಲಿ ಕೃತಿಯಲ್ಲಿ ಹೋರಾಟದ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ ಎಂದರು. ಸಾಹಿತಿಗಳು, ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಿದರು. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕನ್ನಡ ಭವನದಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಬಾಬು ಭಂಡಾರಿಗಲ್ ಅವರ ಸಂಘರ್ಷದ ಹಾದಿಯಲ್ಲಿ ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಸಿದೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಈ ಪುಸ್ತಕ ಅವರದೇ ಆದಂಥ ಅನುಭವಗಳು, ಅವರ ಚಿಂತನೆಗಳು, ವಿಶೇಷವಾಗಿ ಬಂಡಾಯ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯದ ಒಳನೋಟಗಳನ್ನು ಕುರಿತಂಥ ಈ ಒಂದು ಸಂಘರ್ಷದ ಹಾದಿಯಲ್ಲಿ ಅನ್ನುವಂಥ ಕೃತಿ ನಮ್ಮ ಕನ್ನಡ ಭವನದಲ್ಲಿ ಸಾಹಿತ್ಯ ಪರಿಷತ್ ವತಿಯಿಂದ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಕೃತಿ ಬಿಡುಗಡೆ ಮಾಡಲಿಕ್ಕೆ ನಮ್ಮ ರಾಯಚೂರಿನ ಹಿರಿಯ ಸಾಹಿತ್ಯಗಳಾಗಿರ್ತಕ್ಕಂಥ ಶ್ರೀ DC ಉಲ್ಲಿ ಸರ್ ಅವರು ಕೃತಿ ಲೋಕಾರ್ಪಣೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಂದರೆ ನಾನೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತೇನೆ. ವಿಶೇಷವಾಗಿ ಈ ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ರಾಯಚೂರಿನ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ತಸ್ಲೀಂ ಸಾಬ್ ಜಿಂದಿಯವರು ಈ ಕೃತಿಯ ಬಗ್ಗೆ ಮಾತಾಡ್ತಾರೆ. ವಿಶೇಷವಾಗಿ ಅವರು ಕೂಡ ಈ ಕೃತಿಯಲ್ಲಿ ಬಾಬು ಭಂಡಾರಿಗಲ್ ಸರ್ ಅವರು ಸಾಕಷ್ಟು ವಿಚಾರಗಳಿಟ್ಟುಕೊಂಡು ಬರೀತಕ್ಕಂಥ ಹಿಂದಿನ ದಿನಗಳಿಂದಲೂ ಇರ್ತಾ ಬರ್ತಾ ಇದ್ರು. ಎಲ್ಲರೂ ಕೃತಿಗಳು ಬರ್ತಾ ಇದ್ದಾರೆ, ಇವರು ಬರೀ ಅಂತ. ಆದರೆ ಯಾಕೋ ಏನು ಇವತ್ತು ಅವರ ಒಂದು ಕೃತಿ ವಿಶೇಷವಾಗಿ ಬಿಡುಗಡೆ ಆಗ್ತಕ್ಕಂಥದ್ದು ನಮ್ಮೆಲ್ಲ ಖುಷಿಯನ್ನು ತಂದುಕೊಟ್ಟಿದೆ. ವಿಶೇಷವಾಗಿ ಯಾಕೆ ವಿಶೇಷವಾದ ಕಾರ್ಯಕ್ರಮ ಆಗ್ತದೆ ಅಂತಂದರೆ, ಸುಮಾರು 40 ವರ್ಷಗಳವರೆಗೆ ರಾಯಚೂರಿನಲ್ಲಿ ದಲಿತ ಚಳವಳಿ ಮತ್ತು ಬಂಡಾಯ ಚಳವಳಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಾಬು ಭಂಡಾರಿಗಲ್ ಅವರು ಕೂಡ ಒಂದು. ಹಾಗಾಗಿ ಅವ್ರ ಚಿಂತನೆಗಳು, ಒಳನೋಟಗಳು ಇರತಕ್ಕಂಥ ಈ ಪುಸ್ತಕ ಇವತ್ತು ಏನೋ ಭಾನುವಾರ ಬಿಡುಗಡೆ ಆಗ್ತದೆ. ಅದರಲ್ಲಿ ಒಂದು ವಿಶೇಷ ಚರ್ಚೆ ಕೂಡ ಆಗುವಂಥ ಒಂದು ಸಂದರ್ಭ ಇರಬಹುದು ಅಂತ ನಮ್ಮದು. ಹಾಗಾಗಿ ಕಾರ್ಯಕ್ರಮಕ್ಕೆ ಅವರೆಲ್ಲ ಪತ್ರಕರ್ತರು ಬಂದು ಆ ಸುದ್ದಿಯನ್ನು ಮಾಡಿ ನಮ್ಮ ಎಲ್ಲ ಜನಗಳಿಗೆ ಮುಗಿಸುವಂತ ಒಂದು ಕೆಲಸವನ್ನು ಅವೆಲ್ಲ ಮಾಡ್ತೀರಿ ಅನ್ನುವಂಥ ಆಗೋದಿಲ್ಲ. ಅದಕ್ಕೊಂದು ನಿಬಂಧನೆಗಳು ಇರುತ್ತೆ. ಕಾರ್ಯದರ್ಶಿ ಅನ್ನೋ ಹುದ್ದೆ ಏನಿದೆಯಲ್ಲ, ಅದು ಅಧ್ಯಕ್ಷ ಅನ್ನೋ ಹುದ್ದೆ ಓನ್ಲಿ ಸೈಡ್ ಸ್ಟಾಂಪ್ ಇದ್ದಂಗೆ. ಕಾರ್ಯದರ್ಶಿ ಅನ್ನೋ ಹುದ್ದೆ ಸಂಘಟನಾತ್ಮಕವಾಗಿ ಇರತಕ್ಕಂತಹ ಕಾರ್ಯಕ್ರಮ ಮಾಡತಕ್ಕಂತಹ ಹುದ್ದೆಯು, ಆಮೇಲೆ ಕಾರ್ಯಕ್ರಮಗಳಾದಾಗ ಮುಂದೆ ನಿಂತ್ಕೊಂಡು ಜವಾಬ್ದಾರಿ ವಹಿಸಿಕೊಳ್ಳುವಂತಹ ಹುದ್ದೆಗೇನೆ ಕಾರ್ಯದರ್ಶಿ ಅಂತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಇದುವರೆಗೆ ಏನು ಆಗಿಲ್ಲ, ನಿಮ್ ಮುಂದೆ ಆಗುತ್ತೆ. ನೀವೇನ್ ಕೇಳ್ತಾ ಇದ್ದೀರಲ್ಲ, ಅನುಪಸ್ಥಿತಿಯಲ್ಲಿ ಇಲ್ಲ, ಈಗ ತಕ್ಷಣ ಏನಾಗಿದೆ, ನನ್ನ ನೇತೃತ್ವದಲ್ಲಿ ಹಾವೇರಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇನೆ. ಅಧ್ಯಕ್ಷರ ಒಂದು ಆದೇಶ ಅಥವಾ ಅಪ್ಪಣೆ ನಮಗೆ ಬೇಕಾಗುತ್ತೆ. ನಾನಾಗಿ ಅದನ್ನು ಕೊಡು, ನಾವು ಮಾಡ್ತೇನೆ ಅಂತ ಆಗಲಿಕ್ಕೆ ಬರೋದಿಲ್ಲ. ಕೇಳಿಪಡೆಯುವುದು ಕೂಡ ಈ ಸಂದರ್ಭದಲ್ಲಿ ಕೃತಿಕರ್ತರು ಬಾಬು ಭಂಡಾರಿಗಲ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು, ಸಂಘಟನಾ ಕಾರ್ಯದರ್ಶಿ ರೇಖಾ ಬಡಿಗೇರ್, ಗೌರವ ಕೋಶಾಧ್ಯಕ್ಷ ಡಾಕ್ಟರ್ ಬಿ ವಿಜಯರಾಜೇಂದ್ರ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123 535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 1ರ ಗ್ರಾಮ ಪಂಚಾಯಿತಿನಲ್ಲಿ ಬೋಗಸ್ ಬಿಲ್ ಸೃಷ್ಟಿ ಹಣ ಕೊಳ್ಳೆ ಹೊಡೆಯುವ ಹುನ್ನಾರ ನಡೆಸಿದ್ದು ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆರ್ಎಚ್ ಕ್ಯಾಂಪ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ರಹಮತ್ ಪಾಷಾ ಒತ್ತಾಯಿಸಿದರು. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 1ರ ಗ್ರಾಮ ಪಂಚಾಯತ್ನಲ್ಲಿ ಬೋಗಸ್ ಬಿಲ್ ಸೃಷ್ಟಿ ಹಣ ಕೊಳ್ಳೆ ಹೊಡೆಯುವ ಹುನ್ನಾರ ನಡೆಸಿದ್ದು ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಆರ್ಎಚ್ ಕ್ಯಾಂಪ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ರಹಮತ್ ಪಾಷಾ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪಂಚಾಯತ್ಗೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ಅವ್ಯವಹಾರ ಎಸಗಲಾಗಿದೆ. ವಸ್ತುಗಳಿಗೆ ದುಪ್ಪಟ್ಟು ದರದಲ್ಲಿ ಖರೀದಿ ಮಾಡಲಾಗಿದೆ. 110 ರೂಪಾಯಿ ಬೆಲೆ ಬಾಳುವ ಬಲ್ಬ್ಗಳನ್ನು 414 ರೂಪಾಯಿ ದರದಂತೆ ಖರೀದಿ ಮಾಡಿ ಅವ್ಯವಹಾರ ಎಸಗಲಾಗಿದೆ ಎಂದು ಆಪಾದಿಸಿದರು. ಶಾಲೆಗಳಿಗೆ 2 ಟ್ಯಾಂಕ್ ಕೊಡುವುದಾಗಿ ಬಿಲ್ನಲ್ಲಿ ತೋರಿಸಿ 1 ಟ್ಯಾಂಕ್ ಮಾತ್ರ ಕೊಡಲಾಗಿದೆ. ಬೋರ್ವೆಲ್ ಕೊರೆಯಿಸಲು ಕೇವಲ 50 ರಿಂದ 60 ಸಾವಿರ ತಗಲುವ ವೆಚ್ಚವನ್ನು 99,000 ಎಂದು ತೋರಿಸಿದ್ದಾರೆ. ಈರಣ್ಣ ಕ್ಯಾಂಪ್ನಲ್ಲಿ
ಕುಡಿಯುವ ನೀರಿನ ಕೆರೆ ಸ್ವಚ್ಛತೆಗೆ 3 ರಿಂದ 4 ಸಾವಿರ ಖರ್ಚು ಆಗಬಹುದು, ಆದರೆ 58 ಸಾವಿರ ರೂಪಾಯಿ ವೆಚ್ಚ ತೋರಿಸಲಾಗಿದೆ. ಬೋಗಸ್ ಬಿಲ್ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದರು. ವಸ್ತುಗಳ ಕುರಿತು ಮಾಹಿತಿ ಕೇಳಿದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ, ಮನಸ್ಸಿಗೆ ಬಂದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಕುರಿತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮಕ್ಕೆ ಮುಂದಾಗಿಲ್ಲ ಎಂದರು. ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಹಾಕಲು ಬೇಕಾದ ಬಲ್ಬ್ ಖರೀದಿಯನ್ನು ಪಿಡಿಒ ಅವರು ತಮ್ಮ ತಂಗಿ ಗಂಡನ ಅಂಗಡಿಯಲ್ಲಿ ದುಬಾರಿ ಬೆಲೆ ನಮೂದಿಸಿ ಖರೀದಿಸಿ ಸರ್ಕಾರದ ಹಣ ಗುಳುಂ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಪಂಚಾಯತ್ನಲ್ಲಿ ನಡೆದ ಬೋಗಸ್ ಬಿಲ್ ಕುರಿತು ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ಗ್ರಾಮ ಪಂಚಾಯತಿಗೆ ಸದಸ್ಯರೊಂದಿಗೆ ಸೇರಿ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ ಏನಂದ್ರೆ, ನಾನು 1 ವರ್ಷ ಆಯ್ತು ಸರ್ ಆರ್ಚನವರಂ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ. ಯಾವ ಸಿಂಧನೂರು ತಾಲೂಕು ಆರ್ಚನವರಂ ಗ್ರಾಮ ಪಂಚಾಯತಿ ಸರ್. ಸಿಂಧನೂರು ತಾಲೂಕು RS ಕಾಲೋನಿ ನಂಬರ್ 1 ಇವಾಗ ನಾನು ಬರೋದು 1 ವರ್ಷ ಆಯ್ತು ಸರ್ ಅಧ್ಯಕ್ಷನಾಗಿ. ನಾನು ಹೋಗಿ ಬಂದು 15 ದಿನದಲ್ಲೇ ಕೆಲವು ನಮ್ಮ ಪೈಪ್ ಲೈನ್ ಅಳವಡಿಸಲಿಕ್ಕಾಗಲಿ, ರಿಪೇರಿಗಾಗಲಿ, ಸಾಮಾನ್ಯವಾಗಿ ಅಂಗಡಿಗೆ ಹೋದರೆ ಅಲ್ಲಿ 25 ಲಕ್ಷ ರೂಪಾಯಿ ಬಾಕಿ ಇದೆ ಅಂತ ಹೇಳಿದ್ರು ನಮಗೆ. ಸಾಮಾನೆಲ್ಲ ಸಾಮಾನು ನೋಡಿ ಅಂಗಡಿಯೆಲ್ಲ ವಾಪಸ್ ಕಳಿಸ್ತಾ ಇದ್ರು. ನಾನು ಮತ್ತೆ ಇವರಿಗೆ ಕೇಳಿದೆ, ಮೇಡಮ್ ಅವ್ರಿಗೆ ಹೇಳಿದ್ರೆ ಯಾಕೆ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಅಂಗಡಿಯಲ್ಲಿ ಸಾಲ ಇಟ್ಟಿದ್ದೆ ಅಂತ ಹೇಳಿದ್ರೆ, ಇಲ್ಲದೇ ಎಲ್ಲ ಸಾಮಾನು ತಗೊಂಡಿದ್ದೆ ನಾನು ಸಾಲ ಇದೆ ಅಂತ. ಸರಿ ಮೇಡಮ್, ಪ್ರತಿಯೊಂದು 15 ಹಣಕಾಸಿನಲ್ಲಿ ಪ್ರತಿಯೊಂದಕ್ಕೆ ಅಮೌಂಟ್ ಇಟ್ಟಿರ್ತೀವಿ ನಾವು, ಮತ್ತೆ ಯಾಕೆ ಸಾಲ ಆಗುತ್ತೆ ನಾನು ಮಾಹಿತಿ ಕೊಡಿ ಅಂತ ಕೇಳಿದೆ ಸರ್. ನಾನು 1 ವರ್ಷ ಸರ್ ಇನ್ನೊಂದು ಮಾಹಿತಿ ಕೊಟ್ಟಿಲ್ಲ. ನಾನು ಮೌಖಿಕವಾಗಿ ಕೇಳಿದೆ, ಆನಂತರ ಲೆಟರ್ ಮುಖಾಂತರ ಕೇಳಿದ್ರು ನಮಗೆ ಯಾವುದಕ್ಕೆ ಉತ್ತರ ಕೊಟ್ಟಿಲ್ಲ. ಆನಂತರ ಇಒ ಸರ್ ಹತ್ರ ಹೋದೆ, ಅವರು ನಮ್ಗೆ ಯಾವುದು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅವ್ರು ಏನಂತಾರೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸರ್ ನೀವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಶಿವರ ಹತ್ರ ಕೂಡ ನಾವು ಬಂದಿದ್ದೆ. ಆಮೇಲೆ ಸರ್ ಇದರಲ್ಲಿ ನಾನು ಅವ್ರ ಹತ್ರ ಕೇಳಿದ್ದು, ನಮ್ಮ ಪಂಚಾಯತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇದೆ ಸರ್. ನಮ್ಮ ಪಂಚಾಯತಿಯಲ್ಲಿ ರೈಸ್ ಮಿಲ್ಗಳಿದ್ದಾವೆ, ಪಂಚಾಯತಿ ಮಳಿಗೆಗಳಿದ್ದಾವೆ, ಸಾಕಷ್ಟು ಅನುದಾನ ಬರುತ್ತೆ ಸರ್. ಆದ್ರೂ ಸಾಲ ಇದೆ ನಮ್ಮ ಪಂಚಾಯತಿಯಲ್ಲಿ. ಅದಕ್ಕೋಸ್ಕರ ನಾನು ಮಾಹಿತಿ ಕೇಳಿದೆ. ಆನಂತರ 25% SC ST ಮಕ್ಕಳಿಗಾಗಿ ಮೀಸಲಿದ್ದ ಹಣವನ್ನು ಕೂಡ ಖರ್ಚು ಮಾಡಿಲ್ಲ ಸರ್ ಅವರು. ನಾನು ಅದನ್ನು ಮಾಹಿತಿ ಕೇಳಿದ್ರೆ ನನಗೆ 31ನೇ ತಾರೀಕು 7ನೇ ತಿಂಗಳು 2024 ಅವಾಗ ನಾನು ಟೇಬಲ್ ಮೇಲೆ ತಂದಿದ್ದೆ ಸರ್ ಅವರು, SC ST ಮಕ್ಕಳಿಗೆ ಚೆಕ್ ಕೊಡೋದಿದೆ ಅಂತೇಳಿ. ನಾನು ಕೇಳಿದೆ 2022ರಿಂದ ನೀವು ಏನು ಮಾಡಿದ್ರಿ, ಇವಾಗ ತಂದು ನಾನು ಟೇಬಲ್ ತಂದಿರ್ತೀವಿ. ನಾನು ಮಾಹಿತಿ ಕೇಳಿದ ಮೇಲೆ ಸರ್. ಆನಂತರ ಪ್ರತಿಯೊಂದು ಬಿಲ್ಲಲ್ಲಿ ಸರ್, ಪ್ರತಿಯೊಂದು ಬಿಲ್ಲಲ್ಲಿ ನಾವು ಸಾಮಾನು ಹೋದರೆ ಈಗ ಅಲ್ಲಿ ಈಗ ನೋಡ್ರು ಪೇಪರ್ ತೊಗೊಂಡೋಗಿ ಹೋದ್ರು 360 ರೂಪಾಯಿ ಅವ್ರು ಬಿಲ್ ಹಾಕ್ತಾರೆ, 340. ಅದೇ ಅಂಗಡಿಗೆ ನಾನು ಸಾಮಾನು ತೊಗೊಂಡು ಅದೇ ಪೇಪರ್ A4 ಸೈಜ್ ತೊಗೊಂಡೋಗಿ ಹೋದ್ರೆ 250 ರೂಪಾಯಿ ಆಗಿದೆ ಸರ್ ಅದೇ ಅಂಗಡಿಯಲ್ಲಿ. ಆನಂತರ ಈ ನಮ್ಮ ಶಾಲೆಗಳಿಗೆ ನೀರಿನ ಟ್ಯಾಂಕು, ಮೋಟರ್ಗಳು ಅಂತೇಳಿ ನಮ್ಮ ಪಂಚಾಯತಿಂದ ಇಂಡೆಂಟ್ ಕೊಟ್ಟು ಕಳಿಸ್ತಾರೆ ಸರ್ ಸಾಮಾನು ತರಲಿಕ್ಕೆ. ಅವ್ರು ಇಂಡೆಂಟಲ್ಲಿ ಏನು ಮಾಡ್ತಾರೆ, ಇದರಲ್ಲಿ ಬಂದು RS4 7 ಲೀಟರ್ಲಿ 2 ಟ್ಯಾಂಕ್ ಕೊಟ್ಟಿದ್ದು 5 ಲೀಟರ್ ಅಂತೇಳಿ ಇದರಲ್ಲಿ. ಆದರೆ RS4 7 ಲೀಟರ್ಲಿ ನಾನು ಮಾಸ್ಟರ್ ಕೇಳಿದ್ರೆ, ಇಲ್ಲ ಸರ್ ನಾನು 1 ಟ್ಯಾಂಕ್ ಕೊಟ್ಟಿದ್ದಾರೆ 2022 ಅಂತ ಅವ್ರು ಬಿಲ್ ನನಗೆ ಕೊಟ್ಟಿದ್ದಾರೆ, ಮಾಸ್ಟರ್ ಕೊಟ್ಟಿದ್ದಾರೆ. ಇದಾದಮೇಲೆ ಅರಿಮರ ಕ್ಯಾಂಪ್, ಹೊಸ ಕ್ಯಾಂಪ್ ಅಂತೇಳಿ ಅವರಲ್ಲಿ 1 HP ಮೋಟರ್ ಮತ್ತು 1000 ಲೀಟರ್ ಸಿಂಟೆಕ್ಸ್ ಕೊಡಿಸಿದ್ದೀನಿ 2022 ಅಂತೇಳಿ. 9ನೇ ತಾರೀಕು 11ನೇ ತಿಂಗಳ 2022. ನಾವು ಮತ್ತೆ ನೀವು ಸ್ಕೂಲಿಗೆ ಹೋಗಿದ್ದೆ, ಏನು ಸರ್ ನಿಮ್ಗೆ ಏನಾದರೂ ಟ್ಯಾಂಕು ಬಂದಿದೆ ಅಂತೇಳಿ. ಇಲ್ಲ ಸರ್ ಬಂದಿಲ್ಲ ಅಂತ ಅವರು ಕೊಟ್ಟಿದ್ದಾರೆ. 2 ಸ್ಕೂಲಿನಲ್ಲಿ 2 ಸ್ಕೂಲ್ನಲ್ಲಿ ಇಲ್ಲ ಸರ್ ನಮ್ಗೆ ಯಾವುದು ಕೊಟ್ಟಿಲ್ಲ ಅಂತ ಹೇಳಿ. ಈ ಥರ ಸುಮಾರು ಬೋಗಸ್ ಬಿಲ್ಗಳು ಆಗಿದೆ ಸರ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರಾಮಣ್ಣ, ವಾಸು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಆಗಸ್ಟ್ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆವೋಪ ಅಧ್ಯಕ್ಷ ಬಿ ವೆಂಕಟೇಶ್ ಆಲೂರು ಹೇಳಿದರು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಆಗಸ್ಟ್ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆವೋಪ ಅಧ್ಯಕ್ಷ ಬಿ ವೆಂಕಟೇಶ್ ಆಲೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ TA ಶರವಣ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವೆಂಕಟೇಶ್ ಆಲೂರು ವಹಿಸಲಿದ್ದಾರೆ. ಅತಿಥಿಗಳಾಗಿ ವಾಣಿಜ್ಯೋದ್ಯಮಿ
ಮಂಚಕೊಂಡ ನರಸಿಂಹಯ್ಯ, ನಗರೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್, ಆರ್ಯವೈಶ್ಯ ಗೀತಾ ಮಂದಿರ ಅಧ್ಯಕ್ಷ ಗಾಣದ ಲಕ್ಷ್ಮೀಪತಿ, ಇಲ್ಲೂರು ಮೋಹನ್ ರಾಜ್ ವಹಿಸಲಿದ್ದಾರೆ ಎಂದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 6 ಜನ ವಿದ್ಯಾರ್ಥಿಗಳಿಗೆ ಬಂಗಾರದ ಪದಕ, 26 ಜನ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ಪದಕ ನೀಡಲಾಗುವುದು. ಒಟ್ಟು 200 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. 100 ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದರು. ಮತ್ತೆ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಸಾಹೇಬರು, ಸನ್ಮಾನ್ಯ ಶ್ರೀ P.A. ಶರವಣ ಅವರು, ಮತ್ತೆ ಸನ್ಮಾನ್ಯ ಶ್ರೀ ಮಂಚಕೊಂಡ ನರಸಿಂಹಯ್ಯ ಶೆಟ್ಟಿ ಇವ್ರನ್ನ ಚೀಫ್ ಗೆಸ್ಟ್ ಆಗಿ ಅವರು ಬರ್ತಾ ಇದ್ದಾರೆ. ಅವರು ನಮ್ಮ ಈ ಫಂಕ್ಷನ್ ನಾಳೆ ಸಂಡೇ 18ನೇ ತಾರೀಕು ಗಂಗಮಠದಲ್ಲಿ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:30 ನಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಬಡ್ಜೆಟ್ನಿಂದ 6 ಮಂದಿ ಟಾಪ್ ಬಂದವರಿಗೆ ಆರ್ಯವೈಶ್ಯ ವಿದ್ಯಾರ್ಥಿಗಳಿಗೆ 6 ಗೋಲ್ಡ್ ಮೆಡಲ್, ಮತ್ತು 30 ಮಂದಿಗೆ ಸೆಕೆಂಡ್ ಟಾಪ್ ಬಂದವರಿಗೆ ಸಿಲ್ವರ್ ಮೆಡಲ್ಸ್, 30 ಮಂದಿಗೆ ಸಿಲ್ವರ್ ಮೆಡಲ್ಸ್, ಮತ್ತು 200 ಮಂದಿಗೆ 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಇನ್ನೊಂದು 140 ಮಂದಿ ಬಡ ವಿದ್ಯಾರ್ಥಿಗಳಿಗೆ, ಆರ್ಯವೈಶ್ಯ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಾಳೆ 18ನೇ ತಾರೀಕು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವುಗಳನ್ನು ನಾವು ಸಗೌರವವಾಗಿ ಆಹ್ವಾನಿಸ್ತಾ ಇದ್ದೀವಿ. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರಂತರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2024 ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಇದೇ ದಿನಾಂಕ 18ರಂದು ರವಿವಾರ ನಮ್ಮ ನಗರದ ಪಂಡಿತ್ ಸಿದ್ದರಾಮ ದಂಪತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಸಚಿವರಾಗಿರುವಂತವರು, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ NS ಬೋಸರಾಜ್ ಸಾಹೇಬರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀ P.A. ಶರವಣ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ರಾಯಚೂರಿನ ಖ್ಯಾತ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಮಂಚಕೊಂಡ ನರಸಿಂಹಯ್ಯ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾವಿತ್ರಿ ಪುರುಷೋತ್ತಮ್ ಅವರು, ಹಾಗೆಯೇ ನಮ್ಮ ಆರ್ಯವೈಶ್ಯ ಗೀತಾ ಮಂದಿರದ ಅಧ್ಯಕ್ಷರಾಗಿರುವಂತಹ ಶ್ರೀ ಗಾಣದ ಲಕ್ಷ್ಮೀಪತಿ ಅವರು, ಹುಬ್ಬಳ್ಳಿಯ ಶ್ರೀ ಇಲ್ಲೂರು ಮೋಹನ್ ರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಾಯಚೂರು ಆವಪದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆಲೂರು ಬಿ ವೆಂಕಟೇಶಣ್ಣವರು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆವಪದ ಕಾರ್ಯದರ್ಶಿಯಾಗಿರುವಂತಹ ಪೆಂಡಲ್ ಕಿಶೋರ್ ಅವರು ಮತ್ತು ಕೋಶಾಧ್ಯಕ್ಷರಾಗಿರುವಂತಹ ನಮ್ಮ ಹಿಂದೂ ಭಾಷೆ ದತ್ತಾತ್ರೇಯ ಅವರು, ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಅನ್ನದಾನಿಗಳು, ಅವತ್ತಿನ ಊಟದ ದಾನಿಗಳಾಗಿರುವಂತವರು ಶ್ರೀ ಹಿಂಗೋಲಿ ಶ್ಯಾಮಸುಂದರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಸುಮಾರು 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಆ 200 ವಿದ್ಯಾರ್ಥಿಗಳಲ್ಲಿ ಸುಮಾರು 6 ಜನ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ವಿತರಿಸ್ತಾ ಇದ್ದೇವೆ. ಹಾಗೆಯೇ 26 ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕವನ್ನ ವಿತರಿಸ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ 180ರಿಂದ 2 ವಿದ್ಯಾರ್ಥಿಗಳಿಗೆ LKGಯಿಂದ ಅಪ್ ಟು PU ವರೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಆರ್ಯವೈಶ್ಯ ಸಮಾಜದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಸುಮಾರು 143 ವಿದ್ಯಾರ್ಥಿಗಳಿಗೆ ಸುಮಾರು 4 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಬಂಧುಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ನನ್ನ ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಮಾರ್ಗ
ಮಾಧ್ಯಮ ಮಿತ್ರರು ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಪಾಲುದಾರರಾಗಬೇಕಂತ ಹೇಳಿ ತಮ್ಮನ್ನು ಕೂಡ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪೆಂಡಾಲ ಕಿಶೋರ್, ಹಿಂದೂವಾಸಿ ದತ್ತಾತ್ರೇಯ, ಹಿಂಗೋಲಿ ನರೇಂದ್ರ, ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಸೇರಿದಂತೆ ಅನೇಕರಿದ್ದರು. ಬೋವಿ ಸಮಾಜದ ಜನರಿಗೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದ ಮಸ್ಕಿ ತಹಸೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಕೆ ಯರಗೋಳ ಇವರನ್ನು ಸೇವೆಯಿಂದ ವಜಾಗೊಳಿಸಲು ಒತ್ತಾಯಿಸಿ ಅಖಿಲ ಕರ್ನಾಟಕ ಬೋವಿ ಸಮಾಜದ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ಡಿಸಿಗೆ ಮನವಿ ಸಲ್ಲಿಸಲಾಯಿತು. ಬೋವಿ ಸಮಾಜದ ಜನರಿಗೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದ ಮಸ್ಕಿ ತಹಸೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಕೆ ಯರಗೋಳ ಇವರನ್ನು ಸೇವೆಯಿಂದ ವಜಾಗೊಳಿಸಲು ಒತ್ತಾಯಿಸಿ ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ಡಿಸಿಗೆ ಮನವಿ ಸಲ್ಲಿಸಲಾಯಿತು. ಬೋವಿ ಸಮಾಜ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತಿದ್ದು ಅಂದಿನಿಂದ ಇಲ್ಲಿಯವರೆಗೆ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ. ಇದೀಗ ಜಾತಿ ಪ್ರಮಾಣ ಪತ್ರ ನೀಡದೇ ಇರುವುದರಿಂದ ಸಮಾಜದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಹಾಗೂ ಸಮಾಜದ ಜನರು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಸರ್ಕಾರದ ಸುತ್ತೋಲೆ ಇದ್ದರೂ ಉಲ್ಲಂಘಿಸಿದ್ದಾರೆ. ಕೂಡಲೇ ಇವರನ್ನು ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈಗ ನಿಮ್ಮ ಬೇಡಿಕೆ ಏನಿದೆ ಮಾತಾಡಬೇಕು ಸರ್. ನಾವಿಲ್ಲಿ ಆ ಕಡೆ ಇರ್ತೀವಿ. ನಾವು ಮೂಲ ಸಮಾಜದ ಜನರಿಗೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ರಾಮಣ್ಣ ಎಚ್, ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಎಚ್, ಶರಣಬಸವ ಸೇರಿದಂತೆ ಇತರರಿದ್ದರು. ಆಟೋ ಸೇರಿದಂತೆ 2 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಬಂಧಿತ ಆರೋಪಿ ನಗರದ ಸಿಯಾತಲ ಬಡಾವಣೆಯ ನಿವಾಸಿ ದಿನೇಶ್ ಎಂಬ ಆಟೋ ಚಾಲಕನಾಗಿದ್ದಾನೆ. ಆಟೋ ಸೇರಿದಂತೆ 2 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಬಂಧಿತ ಆರೋಪಿ ನಗರದ ಸಿಯಾತಲ ಬಡಾವಣೆಯ ನಿವಾಸಿ ದಿನೇಶ್ ಆಟೋ ಚಾಲಕನಾಗಿದ್ದಾನೆ. ಇತ್ತೀಚೆಗೆ ನಗರದ ಗಂಜ್ ವೃತ್ತದ ಹತ್ತಿರ ಆರಾಧನಾ ಆಸ್ಪತ್ರೆ ಹಿಂದುಗಡೆ ನಿಲ್ಲಿಸಿದ ದ್ವಿಚಕ್ರ ವಾಹನ ಕಳ್ಳತನ ಮಾಡಿದ್ದ ಹಾಗೂ ಇತರೆಡೆ ದ್ವಿಚಕ್ರ ವಾಹನ ಹಾಗೂ ಆಟೋ ಕಳ್ಳತನ ಮಾಡಿದ್ದ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ಆಟೋ ಸೇರಿ 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತ ಆರೋಪಿತನನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧಿಕಾರಿ ಮತ್ತು ಸಿಬ್ಬಂದಿಯವರ ಈ ಕಾರ್ಯವೈಖರಿಯನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 1 ಮತ್ತು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 2 ಅವರು ಪ್ರಶಂಸಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಸಾಮಾನ್ಯ ಸಭೆ, ನೀರು ಸರಬರಾಜಿನಲ್ಲಿ ತಾಂತ್ರಿಕ ತೊಂದರೆ ನಿವಾರಿಸಿ ಅನಧಿಕೃತ ನೀರು ಬಳಕೆಗೆ ಕಡಿವಾಣ ಹಾಕಲು ಡಿಸಿ ಸೂಚನೆ. ಆಗಸ್ಟ್ 18ರಂದು ಸಂಘರ್ಷದ ಹಾದಿಯಲ್ಲಿ ಕೃತಿ ಲೋಕಾರ್ಪಣೆ, ಬೇವಿನ ಬೆಂಚಿ. ಆರ್ಎಚ್ ಕ್ಯಾಂಪ್ 1 ಗ್ರಾಮ ಪಂಚಾಯತ್ನಲ್ಲಿ ಬೋಗಸ್ ಬಿಲ್ ಸೃಷ್ಟಿ, ವಾರದೊಳಗೆ ತನಿಖೆ ಮುಂದಾಗದಿದ್ದರೆ ಪಂಚಾಯತ್ಗೆ ಬೀಗ, ಎಂ ರಹಮತ್ ಪಾಷಾ. ಆಗಸ್ಟ್ 18ರಂದು ಆವೋಪಾದಿಂದ ಪ್ರತಿಭಾ ಪುರಸ್ಕಾರ, ವೆಂಕಟೇಶ್ ಆಲೂರು. ಮಸ್ಕಿ ತಹಸೀಲ್ದಾರ್ ಅಮಾನತಿಗೆ ಒತ್ತಾಯ. ಮತ್ತು ಆಟೋ 2 ದ್ವಿಚಕ್ರ ವಾಹನ ಕಳ್ಳತನ, ಆರೋಪಿ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Righteous biggest
Jewel Palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.